ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಈಗ ನಾವು 15ನೇ ಸರಣಿಗೆ ಬಂದಿದ್ದೇವೆ. ವೀಕ್ಷಕರಾದ ನಿಮಗೆ ಮತ್ತು ಈ ಸಂವಾದದಲ್ಲಿ ಭಾಗಿಯಾಗಲು ಬಂದಿರುವ ನನ್ನ ತಂದೆಯವರಾದ ಪ್ರೊಫೆಸರ್ ಗೋಪಾಲಕೃಷ್ಣ ನಾರಾಯಣ ಭಟ್ ಇವರಿಗೂ ಕೂಡ ಸುಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ನೇರವಾಗಿ ಆರಂಭಿಸುತ್ತಿದ್ದೇನೆ. ಅಪ್ಪ, ಜ್ಞಾನ ಇದು ಬಹಳ ಒಂದು ಪವಿತ್ರವಾದ ಶಬ್ದ. ಜ್ಞಾನ ಗಳಿಸುವುದು ಯೋಗಿಗಳ ದೃಷ್ಟಿಯಲ್ಲಿ ಬಹಳ ಉನ್ನತವಾದದ್ದಾಗಿರ್ಬೋದು. ಅದು ಸಾಮಾನ್ಯರಾದ ನಮಗೆ ನಿಲುಕದ್ದು ಇರಬಹುದು. ಜನಸಾಮಾನ್ಯರಾದ ನಾವು ಯಾವುದೋ ಒಂದು ವಿಹಿತ ಕರ್ಮವನ್ನು ಮಾಡುತ್ತಾ ಯಾವ ರೀತಿ ಜ್ಞಾನವನ್ನು ಗಳಿಸಬಹುದು ಮತ್ತು ಆ ಜ್ಞಾನದಲ್ಲಿ ಏನಾದ್ರು ವಿಧಗಳಿವೆಯೇ, ಇದ್ದರೆ ಏನು? ಇದು ನನ್ನ ಪ್ರಶ್ನೆಯಾಗಿದೆ. ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. 4ನೇ ಅಧ್ಯಾಯದಲ್ಲೇ ಇದ್ದೇವೆ ನಾವಿನ್ನು. ಮೊದಲನೇದಾಗಿ ಅದರ ಬಗ್ಗೆ ಹೇಳಿ ಕರ್ಮದ ಗಹನಾಗತಿಯ ಬಗ್ಗೆ ಚರ್ಚೆ ಮಾಡಿದ್ವಿ 2-3 ಸಂಚಿಕೆಯನ್ನು. ಅದರ ನಂತರ ಯಜ್ಞದ ಬಗ್ಗೆ ಬರ್ತದೆ. 13 ವಿಧದ ಯಜ್ಞವನ್ನು ಹೇಳಿದ್ದನು. ಅದನ್ನು ಹಿಂದಿನ 7-8 ಸಂಚಿಕೆಯಲ್ಲಿ ನಾವು ಹೇಳಿದ್ದೇವೆ. ಹಾಗಾಗಿ ಇಲ್ಲಿ ಕರ್ಮ ಹೇಗೆ ಮಾಡಬೇಕು ಹೇಳೋದಕ್ಕೆ ಮತ್ತಲ್ಲಿ ಮುಂದಕ್ಕೆ ಯಜ್ಞಯಾಚರತಃ ಕರ್ಮ ಅಂತ ಹೇಳಿದರು. ಯಜ್ಞಯಾಚರತಃ ಕರ್ಮ, ಯಜ್ಞದ ಹಾಗೆ ಕರ್ಮವನ್ನು ಮಾಡಬೇಕು ಅಂತ. ಯಜ್ಞ ಅಂತಂದರೆ ಏನು? ಬರೀ ಹವಿಸ್ಸನ್ನು ಕೊಡೋದು ಹೋಗೋದಲ್ಲಿ ಅಂತ ಒಂದು ಅರ್ಥ ಇದೆ. ಆದರೆ ಈ ದಾನ ಅಥವಾ ಏನಾದ್ರು ಶಾಲೆ ಕಟ್ಟಿಕೊಡೋದು, ಆಸ್ಪತ್ರೆ ಕಟ್ಟಿಕೊಡೋದು, ಅಥವಾ ಕೆರೆ ತೊರೆ ಅದನ್ನು ಕಟ್ಟಿ ನೀರು ಈ ಥರದ ರೀತಿಯ ಎಲ್ಲವನ್ನೂ ಕೂಡ ನಿಜವಾಗಿ ಯಜ್ಞ ಅಂತ ಬರ್ತಾ ಇರೋದು. ಆದರೆ ಮತ್ತು ಕೊನೆಗೆ ಅಲ್ಲೇ ಮುಂದಕ್ಕೆ ಯಜ್ಞದ ಮುಂದಕ್ಕೆ ಹೇಳ್ತಾ ಕೃಷ್ಣ ಈ ಯಜ್ಞಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳ್ತಾನೆ. ಆ 12 ಯಜ್ಞದಲ್ಲೂ ಒಂದು ಯಜ್ಞ ಬರ್ತದೆ, ದೈವಯಜ್ಞ, ಬ್ರಹ್ಮಯಜ್ಞ ಅಂತ ಕೂಡ. ವೇದಾಧ್ಯಯನ ಮಾಡೋದು, ನಿತ್ಯವಾಗಿ ಅನುಷ್ಠಾನ ಮಾಡೋದಕ್ಕೆ ಅದಕ್ಕೆ ಬ್ರಹ್ಮಯಜ್ಞ, ಅಲ್ಲೂ ಜ್ಞಾನಯಜ್ಞ ಅನ್ನೋದು ಬರ್ತದೆ. ಮತ್ತೊಂದು ಜ್ಞಾನಯಜ್ಞ, ಶ್ರೇಯಾಂ ದ್ರವ್ಯಮಯ ಅಧ್ಯಜ್ಞ ಜ್ಞಾನಯಜ್ಞ ಪರಂತಪ ಸರ್ವಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಈ ದ್ರವ್ಯಯಜ್ಞಗಳೆಲ್ಲ ಏನಿದೆ, ಈ ಥರ ದಾನ ಮಾಡೋದು, ತ್ಯಾಗ ಮಾಡೋದು, ಇದೆಲ್ಲ ಇದೆ. ಆ ಎಲ್ಲ ಯಜ್ಞಗಳಿಗಿಂತ, ಅಥವಾ ಬ್ರಹ್ಮಯಜ್ಞ ಇರ್ಬೋದು, ಇದೆಲ್ಲ ಯಜ್ಞಗಳಿಗಿಂತ ಜ್ಞಾನಯಜ್ಞ ಶ್ರೇಷ್ಠ ಅಂತ ಹೇಳಿದ್ರು. ನೋಡಿ, ಕರ್ಮದ ಬಗ್ಗೆ ನಾವು ಮಾಡಿದಾಗ ಅದು ಕರ್ಮನಿಷ್ಠವಾಗಿ ಮಾಡುವ ಯಜ್ಞಗಳು. ಜ್ಞಾನಯಜ್ಞ ಅಂತಂದರೆ ಇಲ್ಲಿ ಜ್ಞಾನನಿಷ್ಠವಾದ ಯಜ್ಞಗಳು. ಇಲ್ಲಿ ಜ್ಞಾನಯಜ್ಞ ಒಂದು ಅರ್ಥ ಬರ್ತದೆ, ಮತ್ತು 9ನೇ ಅಧ್ಯಾಯದಲ್ಲೂ 2 ಸಲ ಬರ್ತದೆ, ಮತ್ತು ಕೊನೆಗೆ 18ನೇ ಅಧ್ಯಾಯದಲ್ಲೂ ಬಹುಶಃ 70-71ನೇ ಶ್ಲೋಕವೋ 68 ಅಲ್ಲಿಯೂ ಜ್ಞಾನಯಜ್ಞ ಅಂತ ಬರ್ತದೆ. ಅಲ್ಲಿ ಜ್ಞಾನಯಜ್ಞ ಬಂದಿರೋದು ಹೇಗೆ ಅಂತಂದರೆ, ಗೀತಾಧ್ಯಯನ ಮಾಡೋದು ಒಂದು ಜ್ಞಾನಯಜ್ಞ, ಮತ್ತು ಗೀತಾಧ್ಯಯನ ಪಾರಾಯಣ ಅಧ್ಯಯನ ಮಾಡೋದು, ಅದರೊಳಗಿರುವ ಜ್ಞಾನವನ್ನು ಗ್ರಹಿಸುವಂಥದ್ದಕ್ಕೂ ಜ್ಞಾನಯಜ್ಞ. ಆ ಸಂವಾದವನ್ನು ಮತ್ತೆ ಅನುರಣಿಸ್ತಾ ಮನಸ್ಸಿನಲ್ಲಿ ಅದನ್ನು ಸತತವಾಗಿ ಧ್ಯಾನ ಮಾಡೋದು, ನಿಧಿಧ್ಯಾಸ ಮಾಡೋದು, ಅದು ಕೂಡ ಯಜ್ಞ. ಹಾಗೆ ಇಲ್ಲಿ ಅದರಿಂದ ನಾನು ಯಾಕೆ ಇದನ್ನು ತಗೊಂಡೆ ಅಂದರೆ, 4ನೇ ಅಧ್ಯಾಯದಲ್ಲಿ ಕೊನೆಗೆ ಈಗ ನೀವೇನು ಕೇಳ್ತಾ ಇದ್ದೆ, ಜ್ಞಾನ ಅಂತ ಹೇಳೋದು ಅದು ಯಜ್ಞ ರೂಪದಲ್ಲಿ ಇರಬೇಕು ಅಂತ ಹೇಳ್ತಾನೆ. ಅಂದರೆ ಆಗಾಗ ಈ ಬ್ರಹ್ಮಜ್ಞಾನದ ಬಗ್ಗೆ ಇಟ್ಕೊಳ್ಬೇಕು ಅಂತ. 2 ರೀತಿ ಇದೆ. ಈಗ ನೀವು ಕೇಳಿದ್ದು ಸಾಮಾನ್ಯರಾದ ನಾವು ಭಗವದ್ಗೀತೆ 2 ಬಗ್ಗೂ ಹೇಳ್ತಾ ಇದ್ದೀವಿ. ಮೊದಲನೇದು ಅದರ ಪ್ರಧಾನವಾದ್ದು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಅಂತ ಬಂತು. ಬ್ರಹ್ಮವಿದ್ಯಾ ಅನ್ನೋದೇ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟು ಅರಿವು ಅಂತ ಹೇಳಿ. ಇಲ್ಲಿ ಸಾಮಾನ್ಯಕ್ಕೆ ಸಂಬಂಧಪಟ್ಟು ಬರಬೇಕಿದ್ರಾದರೂ ಅಷ್ಟೇ. ಅವನು ಇಲ್ಲಿ ಜ್ಞಾನದ ಬಗ್ಗೆ ವಿಶೇಷ ಹೇಳಿದ್ದನ್ನು ಕೇಳ್ಬೋದು. ಜ್ಞಾನ ಅನ್ನೋದು ಕೇವಲ ಪಠ್ಯಪುಸ್ತಕದಿಂದ ಬರೋದಲ್ಲ. ಮತ್ತು ಮುಂದಕ್ಕೆ ಹೇಳ್ತೇನೆ ನಾನು, 7ನೇ ಅಧ್ಯಾಯದಲ್ಲಿ ವಿಜ್ಞಾನದ ಬಗ್ಗೆ ಕೂಡ ಬರ್ತದೆ. ಇಲ್ಲಿ ಇಷ್ಟೇ ಹೇಳ್ತೇನೆ ನಾನು, 4ನೇ ಅಧ್ಯಾಯದಲ್ಲಿ ಬರ್ತಾ ಇರೋದು ಈ ಜ್ಞಾನವನ್ನು ಹೇಗೆ ಪಡಿಬೇಕು ಅಂತ ಕೇಳಿದರೆ, ಜ್ಞಾನ ಅಂದರೆ ಏನು ಅಂದರೆ ಸಾಮಾನ್ಯವಾಗಿ ಅರಿವು. ನೋಡಿ, ವಾಸ್ತವಿಕ ಜ್ಞಾನ, ವಾಸ್ತವಿಕತೆ ಅಂತ ಬರ್ತದೆ. ಶೋಭನಾಧ್ಯಾಸ ಅಂತ ಮತ್ತೊಂದಿದೆ. ವಾಸ್ತವಿಕತೆ ಅಂದರೆ ಏನು? ಒಂದು ವಸ್ತುವನ್ನು ಅದು ಇದ್ದ ಹಾಗೆ ನೋಡಬೇಕಾಗ್ತದೆ.
ಅದು ಸಾಮಾನ್ಯ ಜ್ಞಾನ. ಮತ್ತು ಇನ್ನೊಂದು ರೀತಿಯ ಜ್ಞಾನವನ್ನು ನಾವು ಜ್ಞಾನವನ್ನು ಹೇಗೆ ಪಡ್ಕೊಳ್ತೇವೆ ಅಂತಂದರೆ, ಈಗ ಸೂಕ್ಷ್ಮೇಂದ್ರಿಯಗಳಿದೆ, ಶ್ರೋತೃ, ಚಕ್ಷು, ಶ್ರೋತೃ, ಜಿಹ್ವ, ಗ್ರಹಣ, ಇದೆಲ್ಲ ಬೇರೆ ಬೇರೆ ರೀತಿಯಿಂದ ಒಂದೊಂದು ಭೂತಕ್ಕೂ ಕೂಡ ಒಂದೊಂದು ಇದಿದೆ. ಕಿವಿಯಿಂದ ಕೇಳಲಿಕ್ಕಾಗೋದಿಲ್ಲ, ಕಿವಿಯಿಂದ ಕೇಳೋದು ಮಾತ್ರ, ನೋಡ್ಲಿಕ್ಕಾಗೋದಿಲ್ಲ. ಕಣ್ಣಿನಿಂದ ನೋಡೋದು ಮಾತ್ರ, ಕೇಳಲಿಕ್ಕಾಗೋದಿಲ್ಲ. ನಾಲ್ಗೆಯಿಂದ ರುಚಿ ಮಾತ್ರ ಗೊತ್ತಾಗ್ತಾ ಇರುವಂಥದ್ದು. ಈ ಎರಡೂ ಅದರಿಂದ ಆಗೋದಿಲ್ಲ. ಚರ್ಮದಿಂದಲೇ ಸ್ಪರ್ಶ ಜ್ಞಾನ ಬರ್ತಾ ಇರುವಂಥದ್ದು, ಬೇರೆದು ಆಗೋದೇ ಇಲ್ಲ, ಅದಕ್ಕೆ ಕನೆಕ್ಷನ್ಸೇ ಇಲ್ಲ. 5 ಬೇಕಾಗ್ತದೆ, 5 ವೈವಿಧ್ಯಪೂರ್ಣವಾಗಿ ಇರ್ತಾ ಇರುವಂಥದ್ದು. ಆದರೆ ಈ ಜ್ಞಾನಕ್ಕೆ ಸಂಬಂಧಪಟ್ಟು ಬರಬೇಕು ನೋಡಿ, ಸ್ಪರ್ಶ ಜ್ಞಾನ ಅಂತ. ಈ ಜ್ಞಾನಕ್ಕೆ ಬಂದಾಗ ಮಾತ್ರ 5ಕ್ಕೂ ಲೇಪನ ಆಗ್ತದೆ. ರುಚಿಯ ಜ್ಞಾನ, ಪ್ರತ್ಯಕ್ಷ ಜ್ಞಾನ, ನಾವೇನು ನೋಡ್ತೇವೆ, ನೋಡಿ ಒಂದು ವಸ್ತುವನ್ನು ಗ್ರಹಿಸುವುದಿದೆಯಲ್ಲ, ಅದು ಪ್ರತ್ಯಕ್ಷ ಜ್ಞಾನ ಅಂತಂದು. ಎರಡನೇದು, ಈಗ ಅದಕ್ಕೆ ಪರೋಕ್ಷ ಜ್ಞಾನ ಅಂದರೆ ಕಿವಿಯಿಂದ ಕೇಳಿ ನಾವು ಜ್ಞಾನ ಅರಿವು ಬರ್ತದೆ, ಅದು ಪರೋಕ್ಷ ಜ್ಞಾನ ಅಂತಂದರು. ಹಾಗಾದರೆ ಪ್ರತ್ಯಕ್ಷವಾಗಿ ನೋಡಿದ್ದೆಲ್ಲ ಜ್ಞಾನ ಆಗ್ತದೆ ಅಂತ ಕೇಳಿದರೆ, ಅಲ್ಲೂ ಕೂಡ ವ್ಯತ್ಯಾಸ ಇದೆ. ನೀವು ಆಧ್ಯಾತ್ಮಿಕತೆಗೆ ಸರಳತೆ ಕೊಟ್ಟಿದೆ ಕೇಳಿದ್ದೀರಿ, ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದರೆ ಒಂದು ವಸ್ತು ನಮಗೆ ಇಲ್ಲಿ ಇದೆ ಅಂತ ತಗೊಳ್ತದೆ. ಸರಿ, ಇದೆ, ಅದು ಮೊದಲು ಇತ್ತಾ ಕೊನೆಗಿರ್ತದೆಯಾ ಅಂತ ಕೇಳಿದರೆ ಆ ಜ್ಞಾನ ಬೇಕು ಅಂತ ಹೇಳ್ತಾರೆ. ಅಂದರೆ ಇದು ಭ್ರಮಾತ್ಮಕ, ಮಿಥ್ಯೆ, ಇವತ್ತಿರ್ತದೆ ನಾಳೆ ಇರೋದಿಲ್ಲ. ಉದಾಹರಣೆ ಸರಳವಾಗಿ ಕೊಡ್ತದೆ, ನೀರಿನ ಮೇಲಿನ ಗುಳ್ಳೆ ಈಗ ಕಾಣ್ತಾ ಇದೆ, ಅಷ್ಟೊತ್ತಿಗೆ ಇಲ್ಲ. ಪದ್ಮಪತ್ರಮಿವಾಂಬಸಿ ಮುಂದಕ್ಕೆ ಬರ್ತದೆ. ಹಾಗೆ ಆ ರೀತಿಯಾದ ಭ್ರಮೆಗಳು ಶೈಶವಾವಸ್ಥೆಯಲ್ಲಿ ತುಂಬ ಇರ್ತದೆ. ಹಾಗೆ ಯೌವನದಲ್ಲೂ ಒಂದಷ್ಟು ಭ್ರಮೆಗಳಿರ್ತದೆ, ವಾರ್ಧಕ್ಯದಲ್ಲೂ ಒಂದಷ್ಟು, ಆ ವಯೋಮಾನಕ್ಕೆ ಸಂಬಂಧಪಟ್ಟು ಒಂದಷ್ಟು ಭ್ರಮೆಗಳಿರ್ತದೆ. ನೋಡಿ, ವಸ್ತು ಎದುರುಗಡೆ ಕಾಣ್ತದೆ. ಈ ಉದಾಹರಣೆ, ಯಾರಾದರೂ ತೀರ್ಕೊಂಡ್ರು ದುಃಖ ಆಗ್ತದೆ, ಸಂಬಂಧಗಳ ನೆನಪು ಬರ್ತದೆ. ಆದರೆ ತೀರಿಕೊಳ್ಳೋದು ಸಾವು ಇದ್ದೇ ಇದೆಯಲ್ಲ. ಸಾವಿಲ್ಲದ ಮನೆಯಿಂದ ಸಾಸಿವೆ ತರಬೇಕು ಅಂತ ಬುದ್ಧ ಹೇಳಿದ್ರೊಳಗೆ ಜ್ಞಾನ ತೀರ್ತಾ ಇರುವಂಥದ್ದು. ಅದು ಆ ವಾಸ್ತವಿಕತೆ ನೋಡ್ಲಿಕ್ಕೆ ಹೇಳ್ತಾ ಇರೋದು. ಹಾಗಾಗಿ ವಸ್ತುವನ್ನು ನಾವು ವಸ್ತು ಇದ್ದ ಹಾಗೆ ನೋಡೋದಕ್ಕೆ ವಾಸ್ತವಿಕತೆ, ಇದೇ ಅಧ್ಯಾತ್ಮ ಜ್ಞಾನ. ಆ ವಸ್ತುವನ್ನು ನಾವು ಅದು ಹೇಗಿದೆಯೋ ಹಾಗೆ ಗ್ರಹಿಸಬೇಕು. ಆನೆಯನ್ನು ಸಿಂಹ ಹಾಗೆ ನೋಡ್ಲಿಕ್ಕೆ ಹೋಗಬಾರ್ದು, ಸಿಂಹವನ್ನು ಚಿರತೆ ಹಾಗೆ ನೋಡ್ಲಿಕ್ಕೆ ಹೋಗಬಾರ್ದು, ಹೆಣ್ಣನ್ನು ಗಂಡಾಗಿ ನೋಡಬಾರ್ದು, ಗಂಡನ್ನು ಹೆಣ್ಣಾಗಿ ನೋಡಬಾರ್ದು, ಮನುಷ್ಯನನ್ನು ಮೃಗವಾಗಿ ನೋಡಬಾರ್ದು. ವರ್ತನೆ ವ್ಯತ್ಯಾಸ ಕಾಣ್ಬೋದು, ಅವರ ವರ್ತನೆ ಮೃಗೀಯ ವರ್ತನೆ ಅಂತ ಇರ್ಬೋದು. ಆದರೆ ಅವನೊಂದು ಮನುಷ್ಯ, ಅವನಿಗೆ ಯಾವ ಥರ ನಿಲ್ಲಿಸ್ಕೊಡ್ಬೇಕು, 4 ಕಾಲಿನ ಪ್ರಾಣಿಯೇ, 2 ಕಾಲಿನ ಪ್ರಾಣಿ ಹೇಗಿರಬೇಕು ಅಂತ. ಹಾಗಾಗಿ ನೀವು ಕೇಳಿದ ಜ್ಞಾನ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಅದಕ್ಕೆ ಅರಿವು ಅಂತ. ಆ ಅರಿವು ಎಲ್ಲಿಂದ ಬಂದು ಇಂದ್ರಿಯ ಜ್ಞಾನ ಆಯಿತು, ಕೆಲವು ಮತ್ತು ಕೊನೆಗೆ ಮಾನಸಿಕ ಜ್ಞಾನ. ನಂತರ ಮುಂದಿಂದು ಕೂಡ ಈ ಶರೀರ, ಮನಸ್ಸು ಮತ್ತು ಅದಕ್ಕಿಂತ ಮೊದಲು ಇಂದ್ರಿಯ, ಇದೆಲ್ಲ ಸೇರಿ ಆ ಮನಸ್ಸಿಂದೇ ಇನ್ನೊಂದು ನಿಶ್ಚಯಾತ್ಮಕ. ಬುದ್ಧಿ ಅಂದ್ರೇನು? ನಿಶ್ಚಯಾತ್ಮಕ. ಮನಸ್ಸು ಅಂದ್ರೇನು? ಚಂಚಲ. ಅದು ಸಂಕಲ್ಪ ವಿಕಲ್ಪವಾಗ್ತಾ ಇರೋದು ಮನಸ್ಸು ಅಂತ ಯೋಗದಲ್ಲೂ ಹೇಳ್ತಾ ಇರೋದು. ಅದು ಒಂದು ಸಲ ಹಾಗೆ ಬರ್ತದೆ, ಒಂದು ಸಲ ಹೀಗೆ ಬರ್ತದೆ. ಒಂದು ನಿರ್ಣಯಕ್ಕೆ ಬರೋದು ಯಾವುದು ಅಂತ ಕೇಳಿದರೆ ಬುದ್ಧಿಯಿಂದ ಬರ್ತಾ ಇರೋದು. ಹಾಗಾಗಿ ಬೌದ್ಧಿಕ ಜ್ಞಾನ, ಮನಸ್ಸು ಅದು ಅವಾಸ್ತವಿಕವಾಗಿಯೂ ಹೇಳ್ಕೊಂಡು ಬಿಡ್ಬೋದು, ಆದರೆ ಬುದ್ಧಿ ಅವಾಸ್ತವಿಕವಾಗಿ ಚಿಂತನೆ ಮಾಡೋದಿಲ್ಲ. ಅದು ಅವಾಸ್ತವಿಕವಾಗಿ ಚಿಂತನೆ ಮಾಡ್ತಾ ಉಂಟು ಅಂತ ಅದು ಬುದ್ಧಿ ಅಲ್ಲ, ಅದು ಮನಸ್ಸು. ಹಾಗಾಗಿ ಹಾಗೋ ಹೀಗೋ ಅನ್ನೋದನ್ನು ಬಿಟ್ಟು ಇದು ಹೀಗೆ ಅಂತ ನಿರ್ಣಯಾತ್ಮಕವಾಗಿ ತೆಗೆದುಕೊಳ್ಳುವ ಬುದ್ಧಿಗೆ ಜ್ಞಾನ ಎಂದು ಹೆಸರು. ಹಾಗಾಗಿ ಅವನು ಮುಂದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರ, ನೀವು ಆ ಪ್ರಶ್ನೆ ಕೇಳೋ ಹೊತ್ತಿಗೆ ಪವಿತ್ರ ಅನ್ನೋದು ಹೇಳಿದೆ. ಅದು ಅತ್ಯಂತ ಶುದ್ಧವಾಗಿರೋದು ಅಂತ. ಜ್ಞಾನ ತುಂಬ ಶುದ್ಧವಾಗಿರೋದು. ಮನಸ್ಸು ಕಲುಷಿತವಾಗ್ಬೋದು, ಬುದ್ಧಿಯೂ ಕಲುಷಿತವಾಗಿ ಹೋಗ್ಬೋದು. ಅವನು ಶಾಸ್ತ್ರ ಚಿಂತನೆಯನ್ನು ಮಾಡ್ತಾ ಹೋಗ್ಬಿಟ್ನಲ್ಲ, ಅವನು ಬರೀ ಕುಲಧರ್ಮದಲ್ಲಿ ಪ್ರಾರಂಭ ಮಾಡಿದ್ದು, ಹಲವರು ಹಿಂದಿನಿಂದಲೂ ಬಂದಿತ್ತು. ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರನೇ ಕೊಡಲಿಲ್ಲ ಅಂತ. ಅವನು ಅದು ಪಾತಕ ಅಲ್ವ, ಶಾಸ್ತ್ರಯುಕ್ತವಾಗಿ ಹೇಳ್ತಾ ಇದ್ದಾನೆ ಅಲ್ಲ, ಹೇಳೋದು ತುಂಬ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ ಅಂತ ಬೇಕು ಅರಿವು. ಅದಕ್ಕಾಗಿ ಅವನ ಮೂಲವನ್ನು ನೋಡಿ ಯಾವಾಗಲೂ ರೋಗ ನಿಧಾನ, ಅವನು ನಿಧಾನ ಅಂದರೆ ರೋಗ ಮೂಲ ಕಾರಣ ಏನು ಅಂತ ಹುಡುಕಬೇಕು.
ಈಗೇನೋ ಒಂದು ಆಗ್ತಾ ಇದೆ, ಅದಕ್ಕೊಂದು ಹಂತದಲ್ಲಿ ಒಂದು ಲೇಪನ ಮಾಡಿ ಬಿಟ್ಬಿಡ್ಬೋದು. ಆದರೆ ಈ ರೋಗಕ್ಕೆ ಮೂಲ ಯಾವುದು ಅಂತ ತಿಳ್ಕೊಳ್ಳೋದು ಅದು ಜ್ಞಾನದ್ದು. ಅಂದರೆ ವಾಸ್ತವಿಕವಾಗಿ ಏನಾಗಿದೆ, ಇವರಿಗೆ ಕೂಗ್ತಾ ಇದ್ದಾರೆ, ಕಂಗಾಲಾಗ್ತಾ ಇದ್ದಾರೆ ಅಂತಂದರೆ ಸುಮ್ಮನಿರು ಹಾಗೆ ಹೀಗೆ ಅಂತ ಹೇಳೋದಲ್ಲ. ಯಾಕೆ ತೊಂದರೆ ಆಗ್ತಾ ಇದೆ? ಮಗುವಾಗಿದ್ದರೆ ಏನಾದ್ರು ಇರುವೆ ಕಚ್ಚಿರ್ಬೋದು, ಅಥವಾ ಅದರ ವಸ್ತ್ರ ಬಂಧ ಗಟ್ಟಿಯಾಗಿದ್ದಿರ್ಬೋದು, ಅಥವಾ ಹಸಿವೆಯಾಗಿರ್ಬೋದು, ಏನೋ ಇದ್ದಿರ್ತದೆ. ಹಾಗೆ ಬಾಕಿಯವರು ಯಾಕೆ ಏನೇನೋ ಕಾರಣ, ಆ ಮೂಲ ಅದನ್ನು ತೆಗೆದು ಹಾಕಿಬಿಟ್ರೆ ಮತ್ತೆ ಅವರು ಸಮಾಧಾನ ಆಗ್ತಾರೆ ಪೂರ್ತಿಯಾಗಿ. ತಕ್ಷಣ ಸಮಾಧಾನ ಆಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ಸಂಪೂರ್ಣವಾಗಿ ಅವರು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಒಂದು ತಾಯಿ, ಅವಳಿಗೊಂದು ಜ್ಞಾನ ಇರ್ತದೆ. ಮಗುವನ್ನು ತಾಯಿಗೆ ಇರುವಷ್ಟು ಮಗುವಿನ ಬಗ್ಗೆ ಜ್ಞಾನ ಬೇರೆ ಯಾರಿಗೂ ಇರೋದಿಲ್ಲ. ಅದು ಯಾವ ಭಾಷೆಯೂ ಅರ್ಥ ಆಗ್ತದೆ ಅವಳಿಗೆ, ಮೌನವೂ ಅರ್ಥ ಆಗ್ತದೆ, ತೊದಲು ನುಡಿಯೋ ಅವರಿಗೆ ಅರ್ಥ ಆಗ್ತದೆ. ಹಾಗಾಗಿ ಆ ಮಾತು ಉಂಟಲ್ಲ, ಅದು ಜ್ಞಾನದ ಸಂಬಂಧಪಟ್ಟು ಬರ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ಜ್ಞಾನ ಅಂತಂದರೆ, ಇಲ್ಲಿ ಪವಿತ್ರ ಅಂತಂದರೆ ಅದು ಶುದ್ಧವಾಗಿರ್ತದೆ, ನಿರ್ಮಲವಾಗಿರ್ತಾ ಇರುವಂಥದ್ದು, ವಸ್ತುನಿಷ್ಠವಾಗಿರ್ತದೆ. ಆಗಲಿಂದ ತಗೊಳ್ತಾ ಇದ್ದೇನೆ ನಾನು. ಲೌಕಿಕವಾಗಿಯೂ ವಸ್ತುನಿಷ್ಠ ಅಂತಿರ್ಬೋದು, ಇನ್ನು ಆಧ್ಯಾತ್ಮಿಕವಾಗಿಯೂ ವಸ್ತುನಿಷ್ಠ ಅಂತಿರ್ಬೋದು. ವಸ್ತುನಿಷ್ಠ ಯಾವುದು ಅಂತಲೂ ಕೇಳಿದರೆ ಸಂಸಾರ, ಇದೆಲ್ಲ ಭ್ರಮಾತ್ಮಕವಾಗಿರುವಂತಹದ್ದು. ಮತ್ತು ಅಹಂ ಅಂತ ನಾನು, ಅಸ್ತಿತ್ವ, ಅದೇ ಕರ್ಮಕ್ಕೆ ಸಂಬಂಧಪಟ್ಟು ಕರ್ತೃತ್ವದ ಬಗ್ಗೆ ಹೇಳ್ತಾ ಇರಬೇಕಿದ್ರು ಹೇಳಿದ್ದೆ ನಾನು. ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಬಿಟ್ಟಿರಬೇಕು. ಹೌದು, ಬರಬೇಕಾದ್ರೆ. ಆದರೆ ನಾನು ಅಂದರೆ ಯಾವುದು ಅಂತ ಪ್ರಶ್ನೆ. ನಿಜವಾಗಿ ನಾನು ಅಂತಂದರೆ ಶರೀರ, ಮನಸ್ಸು, ಬುದ್ಧಿ ಇವುಗಳು ಸೇರಿ ಇಂದ್ರಿಯಗಳದ್ರೊಳಗೆ ಬಂದೇ ಬರ್ತದೆ. ಅದಕ್ಕೆ ನಾವು ನಾನು ಅಂತ ಹೇಳ್ತೇವೆ. ಅಥವಾ ಏನಾದ್ರು ಕರ್ಮೇಂದ್ರಿಯ ಮಾಡಿದ್ದು ಅದು ನಾನು ಹೋಗಿ ಅಗದು ಮಾಡಿದ್ದು ಅಂತ. ಹೌದಪ್ಪ, ನೀನು ಅಗದೆ. ಅಗಿಲಿಕ್ಕೆ ಗುದ್ಲಿ ಕೊಟ್ಟಿದ್ದ್ಯಾರು? ಅಗಿಲಿಕ್ಕೆ ಮಣ್ಣು ಮಾಡಿದ್ದ್ಯಾರು? ಅದೆರಡೂ ಇಲ್ಲದೆ ನೀನು ಅಗಿಯೋದು ಹೇಗೆ? ಹಾಗಾಗಿ ಅಗಿಯೋದು ನೀನು ಮಾಡಿದೆ ಅಂತಂದ್ರು ನೀನು ಅಂದರೆ ಯಾರು? ನಾನು ಅಂತ ಹೇಳಿದೆ ಅಲ್ಲ, ಅದು ಯಾರು ಅಂತ. ಆ ನಾನು ಅನ್ನೋದರ ಮೂಲವನ್ನು ಹುಡುಕಿಕೊಂಡು ಹೋಗುವಂತಹದ್ದಕ್ಕೆ ಪ್ರಾರಂಭ ಮಾಡಿದರೂ ಸಾಕು. ಅದು ಪ್ರಾರಂಭಿಕ ಜ್ಞಾನ. ರಮಣ ಮಹರ್ಷಿಗಳು ಯಾವಾಗಲೂ ಅದನ್ನೇ ಅವರ ತತ್ವದಲ್ಲದೇ ಬರ್ತಾರೆ. ಹೂವೇಮಾಯ್, ನಾನು ಯಾರು ಅಂತ. ಆ ನಾನು ಯಾರು ಅನ್ನೋದನ್ನ ಮೂಲಕ್ಕೆ ಹೋಗಿ ಹುಡುಕಬೇಕು ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ನಮ್ಗೆ ಸುಲಭವಾಗಿ ಕಾಣ್ತದೆ, ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಹೆಚ್ಚು ಅಂದರೆ ನಾನು ಜೀವ ಅಂತ, ಅಹಂ ಅಂದರೆ ಈಗೋ ಅನ್ನೋ ಅರ್ಥದಲ್ಲ, ಎಕ್ಸಿಸ್ಟೆನ್ಸ್. ನಾನು ಅಂದರೆ ಇದ್ದೇನೆ. ಹೌದು, ನಾನು ಇದ್ದೇನೆ ಅಂದರೆ ಯಾರು? ಇರೋದು ಅಂದರೆ ಯಾರು? ನಾನು. ಅಹಂತೆ ಅಂತ ಒಂದು ಪದ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟು ಬರಬೇಕಿದ್ರೆ ಈ ಮನಸ್ಸು, ಹಾಗಾದರೆ ಮನಸ್ಸಿನಿಂದಲೇ ಅಲ್ವಾ? ಮನಸ್ಸು ಸಂಕಲ್ಪ ವಿಕಲ್ಪ ಇದನ್ನು ಬುದ್ಧಿಯಿಂದ ನೋಡಬೇಕು. ಬುದ್ಧಿಯಿಂದ ನೋಡ್ತಾ ಇರಬೇಕಿದ್ರೆ ಈ ಜ್ಞಾನದ ಸಂಬಂಧಪಟ್ಟು 2ನೇ 3ನೇ ಹಂತಕ್ಕೆ ಹೋಗ್ಬೋದು. ಅದು ಪವಿತ್ರ ಅಂತ ಹೆಸರು. ಭ್ರಮಾತ್ಮಕವಾದ್ದು ಅಲ್ಲದೇ ಹೋದ ಶೋಭನಾಧ್ಯಾಸ. ಅಧ್ಯಾಸ ಅಂದರೆ ಇದ್ದದ್ದನ್ನು ಇಲ್ಲದೇ ಹೋದಾಗೆ, ಇಲ್ಲದೇ ಹೋದದ್ದನ್ನು ಇದ್ದೇ ಹಾಗೆ. ಕಪ್ಪೆ ಚಿಕ್ಕು ಬೆಳ್ಳಿ ಅಂತ ತಿಳ್ಕೊಳ್ಳೋದು, ಬೆಳ್ಳಿಯನ್ನು ಕಪ್ಪೆ ಚಿಕ್ಕು ಅಂತ ತಿಳ್ಕೊಳ್ಳೋದು. ಅದು ರಜ್ಜು ಸರ್ಪಾಭಾಸ ಅಂತ ಹೇಳ್ತಾರೆ. ಹಗ್ಗವನ್ನು ಹಾವಾಗಿ ಭ್ರಮಿಸೋದು. ಅದೇನೋ ಕರ್ಮ ಕ್ರಿಯೆ ಹೀಗೆ ಹೊರಡ್ತಾ ಉಂಟು. ಕತ್ಲೆ ಅಂದರೆ ಜೀವ ಉಂಟು ಅಂತ ಹೊರಡ್ತಾ ಉಂಟು. ಸ್ವಲ್ಪ ಗಾಳಿಗೆ ಅದು ಅರಳ್ತಾಳೆ. ಅದು ಯಾವುದೋ ಮಾಲೆಯನ್ನು, ಹಾರವನ್ನು ಹಾವಾಗಿ ಭ್ರಮಿಸೋದಿರ್ತದೆ. ಆ ಪರಿಣಾಮ ಏನೆಲ್ಲ ಆಗ್ತದೆ, ಆಗೋದಿಲ್ವೋ ಆಗಿರ್ತದೆ. ಹಾಗಾದ್ರೆ ಅದೇನು ತಪ್ಪು ಅಂತ ಕೇಳಿದ್ರೆ ಭ್ರಮಾತ್ಮಕದಿಂದ ಪರಿಣಾಮ ಆಗಿರೋದು. ಹಾಗೆ ಪರಿಣಾಮವೂ ಒಂದು ಭ್ರಮೆಯಾಗಿರ್ತದೆ. ಅವರೇ ನಗ್ತಾನೆ ಕೊನೆಗೆ, ಅಯ್ಯೋ ನಾನು ಹೀಗಾಗ್ಬಿಟ್ನೋ ಅಂತ ತಕ್ಷಣಕ್ಕೆ ನಗಬಹುದು. ಹಾಗಾಗಿ ಆ ಅಧ್ಯಾಸ ಆಗದೇ ಹೋದ ಹಾಗೆ ನಾವು ನಡೆದುಕೊಳ್ಳಬೇಕಾದ್ರೆ ವಸ್ತು ಹಗ್ಗವನ್ನು ಅಥವಾ ಹಾರವನ್ನು ಹಾರವಾಗಿಯೇ ನೋಡಬೇಕಾದ್ದು ಹೊರತು ಹಾವಾಗಿ ನೋಡೋದಲ್ಲ. ಸರಳವಾಗಿ ಹೇಳಬೇಕು ಅಂದರೆ ಹಾವಾಗಿ ನೋಡೋದಲ್ಲ. ಹಾಗೆ ಕಾಣಬಹುದು ಅಂತ ನಾವು ಎಚ್ಚರಿಕೆಯಿಂದ ಇರಬೇಕು. ತಸ್ಮಾತ್ ಜಾಗೃತ. ಆದ್ದರಿಂದ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು. ಹಾಗಾಗಿ ನಹಿ ಜ್ಞಾನೇನ ಸದೃಶಂ. ಮತ್ತೆ ಮುಂದಕ್ಕೆ ಹಾಗಾಗಿ ಅವನು ಸನ್ಯಾಸದ ಬಗ್ಗೆ ಕೇಳಲಿಕ್ಕೆ ಹೊರಡ್ತಾನೆ ಮತ್ತೆ. ಹಾಗಾಗಿ ಜ್ಞಾನ ಶ್ರೇಷ್ಠ ಅಂತ ಆಯ್ತಲ್ಲ, ಸನ್ಯಾಸ ಜ್ಞಾನ. ಇಷ್ಟಕ್ಕೆ ಇದನ್ನು ಮುಕ್ತಾಯಗೊಳಿಸುವ. ಜ್ಞಾನದ ಬಗ್ಗೆ ಹೇಳಬೇಕಿದ್ರೆ ತುಂಬ ಇದೆ. ಅದು ಈ ಥರ ಈಗ ಅಲ್ಲಾಡುವಂತಹದ್ದು. ಸರ್ವಂ ಜ್ಞಾನಪ್ಲವೇನ ಇವ ವ್ರಜಿನಂ ಸಂತರಿಷ್ಯಸಿ ಅಂತ ಹೇಳಿದೆ. ಮತ್ತು ಈ ಕರ್ಮಗಳನ್ನು ನೋಡಿ, ಕರ್ಮದ ಬಗ್ಗೆ ಇಷ್ಟೆಲ್ಲ ಒತ್ತು ಕೊಟ್ಟು ಹೇಳಿದ್ದಿದ್ರೂ ಕೂಡ ಕೊನೆಗೆ ಅವನು ಅಲ್ಲಿ 4ನೇ ಅಧ್ಯಾಯದಲ್ಲೇ ಹೇಳ್ತಾ ಇರೋದು ಅಂತಂದರೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ.
ಸಕಲ ಕರ್ಮಗಳು ಜ್ಞಾನದಲ್ಲಿ ಮುಕ್ತಾಯವಾಗುತ್ತದೆ ಅಂತ. ನೋಡಿ, ಈ ಸಕಲ ಕರ್ಮಗಳು ಅಂದ್ರೇನು? ಕರ್ಮಯೋಗವು ಯೋಗವಾದದ್ದು ಜ್ಞಾನಯೋಗಕ್ಕೆ ಹೋಗಬೇಕಿದ್ರೆ ಕರ್ಮಯೋಗ ಆಗದೆ ಜ್ಞಾನಯೋಗಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಈ ಜನ್ಮದಲ್ಲೋ ಹಿಂದಿನ ಜನ್ಮಗಳಲ್ಲೋ ಅದನ್ನು ಅವನು ಮಾಡಲೇಬೇಕು. ಮತ್ತು ಈ ಜ್ಞಾನ ಸುಮ್ಮನೆ ಬರುವುದಿಲ್ಲ. ಅದಕ್ಕೂ ಕೂಡ ಹೇಳಿದ್ದಾನೆ. ಜ್ಞಾನ ಯಾವ ರೀತಿ ಗಳಿಸೋದನ್ನು ಅದು ಪ್ರಣಿಪಾತ ಇದೆ. ಮುಂದಿನ ಸಂಚಿಕೆಯಲ್ಲಿ, ಈಗ ಸಮಯ ಆಗ್ತಾ ಇದೆ, ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿದುಕೊಳ್ಳಿ. ಈ ಸರಣಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜ್ಞಾನದ ಪೀಠಿಕೆಯಾಗಿ ಇದನ್ನು ಆರಂಭಿಸುತ್ತಿದ್ದೇವೆ. ಹಂತ ಹಂತವಾಗಿ ವಿವಿಧ ಅಧ್ಯಾಯಗಳಲ್ಲಿ ಇದರ ಕುರಿತು ಮತ್ತಷ್ಟು ವಿವರಣೆಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಇಂದಿನಂತೆ ನಮ್ಮ ಜೊತೆಯಾಗಿರಿ. ನಿಮ್ಮ ಗೊಂದಲಗಳನ್ನು ಪ್ರಶ್ನೆಗಳ ಮೂಲಕ ಪರಿಹರಿಸಿಕೊಳ್ಳಿ ಎಂದು ವಿನಂತಿಸಿಕೊಳ್ಳುತ್ತಾ ಧನ್ಯವಾದ. ನಮಸ್ಕಾರ.